ಬಿಜೆಪಿಯವರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗೋದಕ್ಕೆ ಒಪ್ಕೋತಾರ? ಈಗ ನಮಗೆ ತೆರಿಗೆ ಪಾಲಿನಲ್ಲಿ 2017-18 ಇವತ್ತಿನವರೆಗೆ 1,87,000 ಕೋಟಿ ನಷ್ಟ ಆಗಿದೆ. ಈ ನಷ್ಟ ಆಗಿರೋದನ್ನ ಸರಿ ಅಂತಾರ ಅವರು ಬಿಜೆಪಿಯವರು? ಇದೇ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡವ್ರೆ. ಏನಂತ ಮಾಡವ್ರೆ? ಇದು ದೇಶ ವಿಭಜನೆ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಇದೇ ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ ಗೊತ್ತಾ? Narendra Modi questioning of Gujarat was a beggar state. Narendra Modi questioning if Gujarat was a beggar state. Narendra Modi on 6th December 2012 questioned the central government fiscal returns to Gujarat. He states that Gujarat sends rupees 60,000 crore in revenue to the center, but implies that state does not receive adequate financial reciprocation, rhetorically asking if this ಟ್ವೀಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಗೊತ್ತಾ? People of Gujarat send rupees 60,000 crore and what comes in return? Then you say we give. Is Gujarat a beggar state? None other than ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದರು 60,000 ಕೋಟಿ ಕೊಡ್ತದೆ. ಏನು ಬೆಗ್ಗರ್, ನಾವು ಬೆಗ್ಗರ್ ಸ್ಟೇಟ್ ಅಂತ ಹೇಳಿದ್ದಾರೆ. ಇನ್ನೊಂದು ಟ್ವೀಟ್ ಏನ್ ಮಾಡಿದ್ದಾರೆ ಅಂದ್ರೆ, ಈಸ್ ಗುಜರಾತ್ ಎ ಬೆಗ್ಗರ್ ಸ್ಟೇಟ್? ಆರ್ ವಿ ಬೆಗ್ಗರ್ಸ್? ಆರ್ ವಿ ಲಿವಿಂಗ್ ಅಟ್ ಡೆಲ್ಲಿಸ್ ಮರ್ಸಿ? ಆರ್ ವಿ ಲಿವಿಂಗ್ at Delhi's mercy? PM's language does not suit the office you hold ಅಂತ ಹೇಳಿದ್ದಾರೆ. ಆಮೇಲೆ ಏನ್ ಹೇಳಿದ್ದಾರೆ ಅಂದ್ರೆ, ಟ್ಯಾಕ್ಸ್ ಡೆವಲ್ಯೂಷನ್ ಇನ್ 2008 ನಲ್ಲಿ in a Vadodara event in June 2008, Modi highlighted although Gujarat contributes nearly rupees 40,000 crore in taxes to the central government, he receives only 2.5 back central funds. He suggested that the central government could forego tax collection from Gujarat. The central government could forego tax collection Gujarat for a year instead of providing such minimal funds. ಒಂದು ವರ್ಷ ತೆರಿಗೆನೇ ವಸೂಲು ಮಾಡಬೇಡಿ ಅಂತ ಹೇಳಿದರು. ಯಾರು ಹೇಳಿರೋದು? ನರೇಂದ್ರ ಮೋದಿ ಅವರು. ಯಾರು ಹೇಳಿರೋದು? ಏನೇ ಏನ್ ಹೇಳಿದಾರೆ? ಮತ್ತೆ ಅವರು ಹೇಳಿರೋದು ಅವರು ಡಿವೈಡ್ ಮಾಡ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ, ಈಗ ಪ್ರಧಾನಮಂತ್ರಿ ಆದಾಗ ಇನ್ನೊಂದು ನಾಲ್ಗೆ, ಎರಡೆರಡು ನಾಲ್ಗಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ? ತೆರಿಗೆನೇ ವಸೂಲು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ. ನಮಗೆ ಬಿಟ್ಬಿಡಿ ಅಂತ. ಕಟ್ಟೋದಿಲ್ಲ ಅಂತ ಒಂದ್ಸಲ ಹೇಳಿದ್ರು. ಮತ್ತೆ ಅದು ಬರಿಬೇಕ ಬೇಡ ನೀವು? ಅದು ಹೇಳದೇನೆ ಗುಜರಾತ್ ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳದದು ಏನು? ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳಿದ್ದು ಒಂದು ನಾಲಿಗೆ, ಇವತ್ತು ಪ್ರಧಾನಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೊಂದು ನಾಲಿಗೆ. ಮತ್ತೆ ಇವ್ರ ಮಾತಿಗೆ ಏನ್ ಕಿಮ್ಮತ್ತಿದೆ? ನಾವು ನಮ್ಮ ಷೇರು ಕೊಡ್ರಿ, ಅನ್ಯಾಯ ಆಗಿದೆ, ನಮ್ಗೆ ಸ್ವಲ್ಪ ಕೊಡ್ತೀವಿ ಅಂತ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ ಕೊಟ್ಟವ್ರ ಇವರು ಅಂತಂದ್ರೆ, ಆದ್ರೆ ಅವರು ದೇಶ ವಿಭಜನೆ ಮಾಡಕ್ ಕೊಟ್ಟಿದ್ರು ಅವತ್ತು? ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ದೇಶ ವಿಭಜನೆ ಮಾಡಕ್ ಹೋಗಿದ್ದ? we are here to protect the interest of the state. We are here to protect the interest of the Kannadigas. ಈ ವರ್ಷ 4,030
ಲಕ್ಷ ಕೋಟಿ 4 ಕೋಟಿ ನಾನು 4,30,000 ಕೋಟಿ ಕಲೆಕ್ಷನ್ 4,30,000 ಕೋಟಿ ಕೇಂದ್ರಕ್ಕೆ ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ. ನಮ್ಗೆ ಎಷ್ಟು ಕೊಡೋದು? 52,257 ಕೋಟಿ. ಎಷ್ಟು? 257 ಕೋಟಿ. ಒಂದು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ? 12 ಇಂದ 13 ರೂಪಾಯಿ. Can we keep quiet? Is it not an injustice? ನಿಮ್ಗೆಲ್ಲ ಕೋಪ ಬರಲ್ವಾ? ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಬಾಕಿ ಉಳಿಸ್ಕೊಂಡಿಲ್ಲ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಬಜೆಟ್ ಸ್ಪೀಚ್ ಓದ್ದ ಅವ್ರದ್ದು 3 ವರ್ಷದ್ದು ಅಲ್ಲ 23-24 ಆಯ್ತಪ್ಪ. ಬಜೆಟ್ ಸ್ಪೀಚ್ ಓದಪ್ಪ ನೀನು. ಬಜೆಟ್ ಸ್ಪೀಚ್ ನಲ್ಲಿ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಭದ್ರಾಕ್ಕೆ ಅಂತ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಬಜೆಟ್ ಓದಿ 23-24 ಏನ್ ಹೇಳಿದ್ದಾರೆ ಅಂದ್ರೆ 5,300 ಕೋಟಿ ಅಪ್ಪರ್ ಭದ್ರಕ್ಕೆ ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ. ಆಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ದಾರೆ, 15ನೇ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬಗ್ಗೆ ನಾವು ಇಂಟರ್ಫಿಯರ್ ಆಗಲ್ಲ, ಇಟ್ಸ್ ಅನ್ ಅಟಾನಮಸ್ ಬಾಡಿ ಅಂತ ಹೇಳಿದ್ದಾರೆ. ಬಟ್ ಆಗಿದ್ರೆ 15ನೇ ಫೈನಾನ್ಸ್ ಕಮಿಷನ್ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ಹೇಳಿತ್ತು. 6,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡಿ ಅಂತ ಹೇಳಿತ್ತು. ಎರಡೂ ಸೇರಿಸಿದ್ರೆ 11,495 ಕೋಟಿ ಕೊಡುವಂತೆ. ಯಾಕೆ ಕೊಡಬೇಡಿ ಅಂತ ಹೇಳಿದ್ರು? ಕೊಡಬೇಡಿ ಅಂತ ಯಾಕೆ ಹೇಳಿದ್ರು ಅವರು? ಫೈನಾನ್ಸ್ ಮಿನಿಸ್ಟರ್ is not interfering with the 15th Finance Commission, since it is an autonomous body, then why is he rejected? ಯಾಕೆ ಮಾಡಿದ್ರು? ಇದನ್ನ ಎತ್ತಿ ಬರೀರಿ ನೀವು. So you are saying commission can take the decision. Instead, finance minister is making false allegations and false claims here. Then what? Then what? ಬಿಜೆಪಿ ಈಗ ಇದ್ ಮಾಡ್ತಾ ಇದೆ ಸರ್, NDA ಕಾಲದ್ದು ಮತ್ತು UPA ಕಾಲದ 10 ವರ್ಷದ ಅವಧಿಯ ಮಾಡಿಸ್ಲಿ ಅಂತ. ಆಯ್ತಪ್ಪ, ಆ ಕಾಲದಲ್ಲಿ ಬಜೆಟ್ ಎಷ್ಟಿತ್ತು? 18-19 ಬಜೆಟ್ ಗಾತ್ರ 24,42,000 ಕೋಟಿ ಇತ್ತು. ಅವತ್ತು ನಮಗೆ 51,000 ಕೋಟಿ ಗೊತ್ತಿತ್ತು. ಇವತ್ತು ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಇದೆ. ಈಗ ಎಷ್ಟು ಬರ್ತದೆ? ಡಬಲ್ ಆಗ್ಬೇಕಲ್ಲ. ಇನ್ನು ಕಡಿಮೆ ಆಗಿದೆ. ಕಡಿಮೆ ಆಗಿದೆಯಲ್ಲ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ? ಬಟ್ ನಿಮ್ಮ ಬಿಜೆಪಿ ಎಂಪಿಗಳು ಇಲ್ಲಿಂದ ಹೋಗಿರೋರು ಸರ್, ಇವರೇ ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಇವರೇ ರಾಜ್ಯಸಭೆಗೆ ಕರ್ನಾಟಕದ ಹಿತ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ನಾನು ಕೋಲೆ ಬಸವ ಅಂತ ಹೇಳುದು. ನಮ್ಮ ಕಡೆ ಕೋಲೆ ನೋಡಿದ್ದೀನಿ, ಕೋಲೆ ಬಸವನ ಕೋಲೆ ಬಸವ ನೋಡಿದ್ದೀನಿ. ನಿಮ್ಮೂರಿನಲ್ಲಿ ನೋಡಿದ್ದೀರಾ?